ವಿಜಯ್ ಜೋನಹಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಕೆ, ಲೆಟ್ ಮಿ ಗೋ ಟು ವಿಜಯ್ ಫಸ್ಟ್. ವಿಜಯ್, ಏನ್ ನಡೆದಿದೆ ಇಡೀ ಕೇಸಲ್ಲಿ? ಈ ಆಡಿಯೋದ ಸತ್ಯಾಸತ್ಯತೆ ಏನು ಮತ್ತು ಏನೆಲ್ಲ ಅಂಶಗಳು ಗೊತ್ತಾಗುತ್ತೆ ಈ ಆಡಿಯೋದಿಂದಾಗಿ? ಶ್ರೀಲಕ್ಷ್ಮಿ, ರಾಜೇಂದ್ರ ಅವರ ಕೊಲೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ದೂರು ಮತ್ತು ಈಗ ದೂರಿನ ಬಳಿಕ ಪೆನ್ ಡ್ರೈವ್ ನಲ್ಲಿ ಏನು ಸಾಕ್ಷಿ ಸಮೇತ ಕೊಟ್ಟಿದ್ದ ಆಡಿಯೋ ಕೊಟ್ಟಿದ್ದು, ಆಡಿಯೋ ಬಹಿರಂಗ ಆದ ಬೆನ್ನಲ್ಲೇ ಕೂಡ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು, ಜೊತೆಗೆ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತದ್ದು. ಮತ್ತು ರಾಜಣ್ಣ ಅವರ ಪುತ್ರ ರಾಜೇಂದ್ರ ಈಗ ಆಲ್ರೆಡಿ ಕೂಡ ಎಂಎಲ್ಸಿ ಆಗಿರುವಂತದ್ದು ಮತ್ತು ಅವರ ತಂದೆ ಸಚಿವರಾಗಿರುವಂತದ್ದು. ಇವರ ಕೊಲೆಗೆ ಯಾಕೆ ಸಂಚಲನ ರೂಪಿಸಿದ್ರು, ಜೊತೆಗೆ ಯಾಕೆ ಪುಷ್ಪ ಯಾರು, ಮತ್ತೊಂದು ರಾಖಿ ಯಾರು, ಮತ್ತು ಇವರ ಸುಪಾರಿ ತೆಗೆದುಕೊಂಡಿದ್ದಂತ ವ್ಯಕ್ತಿ ಯಾರು, ಸುಪಾರಿ ಕೊಟ್ಟಂತವ್ರು ಯಾರು, ಇದು ಸಾಕಷ್ಟು ಪ್ರಮುಖದ ವಿಚಾರ ಆಗಿರುವಂತದ್ದು. ದೂರಿನಲ್ಲಿ ಬೆಂಗಳೂರಿನ ಪ್ರಮುಖರು ಅಂತ ರಾಜಕೀಯವಾಗಿ ಟಚ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಕೊಲೆಯ ಸಂಚಿಗೂ ರಾಜಕಾರಣಕ್ಕೆ ಏನಾದರೂ ಕೂಡ ಸಂಬಂಧ ಇದೆಯಾ, ಅಥವಾ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರಿಗೆ ಈ ವಿಚಾರ ಯಾವಾಗ ಗೊತ್ತಾಯ್ತು ಮತ್ತು ಇದರ ಹಿಂದೆ ಏನು ರಾಜಕಾರಣ ಇದೆ, ಇವೆಲ್ಲವೂ ಕೂಡ ಸಾಕಷ್ಟು ಒಂದು ರೀತಿಯ ಮಿಸ್ಟ್ರಿಯ ಜೊತೆಗೆ ಒಂದಷ್ಟು ಕುತೂಹಲ ಕೂಡ ಇರುವಂತದ್ದು. ತನಿಖೆಯ ಬಳಿಕ ಈ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಆದ್ರೆ ಒಂದು ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಕಾಡುವಂತದ್ದು, ಸದನದಲ್ಲಿ ಬಹಿರಂಗವಾಗಿ ಮೊದಲು ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಂತ ರಾಜಣ್ಣ ಮತ್ತು ರಾಜಣ್ಣ ಪುತ್ರ ರಾಜೇಂದ್ರ ಅವರು ಈಗ ಅದಾದ ನಂತರ ಕೊಲೆಯ ಸಂಚನ ಸಂಬಂಧಪಟ್ಟಂತೆ ಒಂದು ತಿರುವನ್ನ ತೆಗೆದುಕೊಂಡಿರುವಂತದ್ದು, ಕೊಲೆಯ ಸಂಚನ ಬಗ್ಗೆ ದೂರನ್ನು ಕೊಟ್ಟಿರುವಂತದ್ದು. ಹಾಗೆ ಹನಿ ಟ್ರಾಪ್ ವಿಚಾರ ಎಲ್ಲಿಗೆ ಬಂತು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಂದಕ್ಕೊಂದು ತಳಕನ್ನ ಆಗ್ತಾ ಇರುವಂತದ್ದು. ನಿಜವಾಗ್ಲೂ ಕೂಡ ರಾಜಣ್ಣ ಅಥವಾ ರಾಜೇಂದ್ರ ಪುತ್ರನ ಬಳಿ ಸಂಪೂರ್ಣವಾಗಿ ದಾಖಲೆ ಇದೆಯಾ, ಪುರಾವೆ ಇದೆಯಾ ಅಥವಾ ಇಲ್ವಾ, ಇವೆಲ್ಲವೂ ಕೂಡ ಒಂದಷ್ಟು ಅನುಮಾನಕ್ಕೆ, ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಒಂದು ವೇಳೆ ಈ ಕೊಲೆಯ ಸಂಚಿನಲ್ಲಿ ಸಂಬಂಧಪಟ್ಟಂತೆ ಏನಾದ್ರೂ ಕೂಡ ರಾಜಕಾರಣ ಬರ್ತಿದ್ರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ರೀತಿಯ ತಿರುವನ್ನ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಕಾದ್ ನೋಡ್ಬೇಕು, ತನಿಖೆ ನಂತರ ಇವೆಲ್ಲವೂ ಗೊತ್ತಾಗುತ್ತೆ. ಒಂದಂತೂ ಬಹಳ ಸ್ಪಷ್ಟ, ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಒಂದಷ್ಟು ಅನುಮಾನಗಳು ಕೂಡ ಈಗ ಇರುವಂತದ್ದು. ತನಿಖೆ ಬಳಿಕ ಇವೆಲ್ಲವೂ ಕೂಡ ಗೊತ್ತಾಗಲಿದೆ. ಸಂಪರ್ಕದಲ್ಲಿ ವಿಜಯ್. ಸ್ಮಿತಾ, ಇದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಜೋನಹಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಕೆ, ಲೆಟ್ ಮಿ ಗೋ ಟು ವಿಜಯ್ ಫಸ್ಟ್. ವಿಜಯ್, ಏನ್ ನಡೆದಿದೆ ಇಡೀ ಕೇಸಲ್ಲಿ? ಈ ಆಡಿಯೋದ ಸತ್ಯಾಸತ್ಯತೆ ಏನು ಮತ್ತು ಏನೆಲ್ಲ ಅಂಶಗಳು ಗೊತ್ತಾಗುತ್ತೆ ಈ ಆಡಿಯೋದಿಂದಾಗಿ? ಶ್ರೀಲಕ್ಷ್ಮಿ, ರಾಜೇಂದ್ರ ಅವರ ಕೊಲೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ದೂರು ಮತ್ತು ಈಗ ದೂರಿನ ಬಳಿಕ ಪೆನ್ ಡ್ರೈವ್ ನಲ್ಲಿ ಏನು ಸಾಕ್ಷಿ ಸಮೇತ ಕೊಟ್ಟಿದ್ದ ಆಡಿಯೋ ಕೊಟ್ಟಿದ್ದು, ಆಡಿಯೋ ಬಹಿರಂಗ ಆದ ಬೆನ್ನಲ್ಲೇ ಕೂಡ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು, ಜೊತೆಗೆ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತದ್ದು. ಮತ್ತು ರಾಜಣ್ಣ ಅವರ ಪುತ್ರ ರಾಜೇಂದ್ರ ಈಗ ಆಲ್ರೆಡಿ ಕೂಡ ಎಂಎಲ್ಸಿ ಆಗಿರುವಂತದ್ದು ಮತ್ತು ಅವರ ತಂದೆ ಸಚಿವರಾಗಿರುವಂತದ್ದು. ಇವರ ಕೊಲೆಗೆ ಯಾಕೆ ಸಂಚಲನ ರೂಪಿಸಿದ್ರು, ಜೊತೆಗೆ ಯಾಕೆ ಪುಷ್ಪ ಯಾರು, ಮತ್ತೊಂದು ರಾಖಿ ಯಾರು, ಮತ್ತು ಇವರ ಸುಪಾರಿ ತೆಗೆದುಕೊಂಡಿದ್ದಂತ ವ್ಯಕ್ತಿ ಯಾರು, ಸುಪಾರಿ ಕೊಟ್ಟಂತವ್ರು ಯಾರು, ಇದು ಸಾಕಷ್ಟು ಪ್ರಮುಖದ ವಿಚಾರ ಆಗಿರುವಂತದ್ದು. ದೂರಿನಲ್ಲಿ ಬೆಂಗಳೂರಿನ ಪ್ರಮುಖರು ಅಂತ ರಾಜಕೀಯವಾಗಿ ಟಚ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಕೊಲೆಯ ಸಂಚಿಗೂ ರಾಜಕಾರಣಕ್ಕೆ ಏನಾದ್ರೂ ಕೂಡ ಸಂಬಂಧ ಇದೆಯಾ, ಅಥವಾ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರಿಗೆ ಈ ವಿಚಾರ ಯಾವಾಗ ಗೊತ್ತಾಯ್ತು ಮತ್ತು ಇದರ ಹಿಂದೆ ಏನು ರಾಜಕಾರಣ ಇದೆ, ಇವೆಲ್ಲವೂ ಕೂಡ ಸಾಕಷ್ಟು ಒಂದು ರೀತಿಯ ಮಿಸ್ಟ್ರಿಯ ಜೊತೆಗೆ ಒಂದಷ್ಟು ಕುತೂಹಲ ಕೂಡ ಇರುವಂತದ್ದು. ತನಿಖೆಯ ಬಳಿಕ ಈ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಆದ್ರೆ ಒಂದು ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಕಾಡುವಂತದ್ದು, ಸದನದಲ್ಲಿ ಬಹಿರಂಗವಾಗಿ ಮೊದಲು ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಂತ ರಾಜಣ್ಣ ಮತ್ತು ರಾಜಣ್ಣ ಪುತ್ರ ರಾಜೇಂದ್ರ ಅವರು ಈಗ ಅದಾದ ನಂತರ ಕೊಲೆಯ ಸಂಚನ ಸಂಬಂಧಪಟ್ಟಂತೆ ಒಂದು ತಿರುವನ್ನ ತೆಗೆದುಕೊಂಡಿರುವಂತದ್ದು, ಕೊಲೆಯ ಸಂಚನ ಬಗ್ಗೆ ದೂರನ್ನು ಕೊಟ್ಟಿರುವಂತದ್ದು. ಹಾಗೆ ಹನಿ ಟ್ರಾಪ್ ವಿಚಾರ ಎಲ್ಲಿಗೆ ಬಂತು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಂದಕ್ಕೊಂದು ತಳಕನ್ನ ಆಗ್ತಾ ಇರುವಂತದ್ದು. ನಿಜವಾಗ್ಲೂ ಕೂಡ ರಾಜಣ್ಣ ಅಥವಾ ರಾಜೇಂದ್ರ ಪುತ್ರನ ಬಳಿ ಸಂಪೂರ್ಣವಾಗಿ ದಾಖಲೆ ಇದೆಯಾ, ಪುರಾವೆ ಇದೆಯಾ ಅಥವಾ ಇಲ್ವಾ, ಇವೆಲ್ಲವೂ ಕೂಡ ಒಂದಷ್ಟು ಅನುಮಾನಕ್ಕೆ, ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಒಂದು ವೇಳೆ ಈ ಕೊಲೆಯ ಸಂಚಿನಲ್ಲಿ ಸಂಬಂಧಪಟ್ಟಂತೆ ಏನಾದ್ರೂ ಕೂಡ ರಾಜಕಾರಣ ಬರ್ತಿದ್ರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ರೀತಿಯ ತಿರುವನ್ನ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಕಾದ್ ನೋಡ್ಬೇಕು, ತನಿಖೆ ನಂತರ ಇವೆಲ್ಲವೂ ಗೊತ್ತಾಗುತ್ತೆ. ಒಂದಂತೂ ಬಹಳ ಸ್ಪಷ್ಟ, ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಒಂದಷ್ಟು ಅನುಮಾನಗಳು ಕೂಡ ಈಗ ಇರುವಂತದ್ದು. ತನಿಖೆ ಬಳಿಕ ಇವೆಲ್ಲವೂ ಕೂಡ ಗೊತ್ತಾಗಲಿದೆ. ಸಂಪರ್ಕದಲ್ಲಿ ವಿಜಯ್. ಸ್ಮಿತಾ, ಇದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಜೋನಹಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಕೆ, ಲೆಟ್ ಮಿ ಗೋ ಟು ವಿಜಯ್ ಫಸ್ಟ್. ವಿಜಯ್, ಏನ್ ನಡೆದಿದೆ ಇಡೀ ಕೇಸಲ್ಲಿ? ಈ ಆಡಿಯೋದ ಸತ್ಯಾಸತ್ಯತೆ ಏನು ಮತ್ತು ಏನೆಲ್ಲ ಅಂಶಗಳು ಗೊತ್ತಾಗುತ್ತೆ ಈ ಆಡಿಯೋದಿಂದಾಗಿ? ಶ್ರೀಲಕ್ಷ್ಮಿ, ರಾಜೇಂದ್ರ ಅವರ ಕೊಲೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ದೂರು ಮತ್ತು ಈಗ ದೂರಿನ ಬಳಿಕ ಪೆನ್ ಡ್ರೈವ್ ನಲ್ಲಿ ಏನು ಸಾಕ್ಷಿ ಸಮೇತ ಕೊಟ್ಟಿದ್ದ ಆಡಿಯೋ ಕೊಟ್ಟಿದ್ದು, ಆಡಿಯೋ ಬಹಿರಂಗ ಆದ ಬೆನ್ನಲ್ಲೇ ಕೂಡ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು, ಜೊತೆಗೆ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತದ್ದು.
ಮತ್ತು ರಾಜಣ್ಣ ಅವರ ಪುತ್ರ ರಾಜೇಂದ್ರ ಈಗ ಆಲ್ರೆಡಿ ಕೂಡ MLC ಆಗಿರುವಂತದ್ದು ಮತ್ತು ಅವರ ತಂದೆ ಸಚಿವರಾಗಿರುವಂತದ್ದು. ಇವರ ಕೊಲೆಗೆ ಯಾಕೆ ಸಂಚಲನ ರೂಪಿಸಿದ್ರು, ಜೊತೆಗೆ ಯಾಕೆ ಪುಷ್ಪ ಯಾರು, ಮತ್ತೊಂದು ಕಡೆ ರಾಖಿ ಯಾರು, ಮತ್ತು ಇವರ ಸುಪಾರಿ ತೆಗೆದುಕೊಂಡಿದ್ದಂತ ವ್ಯಕ್ತಿ ಯಾರು, ಸುಪಾರಿ ಕೊಟ್ಟಂತವ್ರು ಯಾರು, ಇದು ಸಾಕಷ್ಟು ಪ್ರಮುಖದ ವಿಚಾರ ಆಗಿರುವಂತದ್ದು. ದೂರಿನಲ್ಲಿ ಬೆಂಗಳೂರಿನ ಪ್ರಮುಖರು ಅಂತ ರಾಜಕೀಯವಾಗಿ ಟಚ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಕೊಲೆಯ ಸಂಚಿಗೂ ರಾಜಕಾರಣಕ್ಕೆ ಏನಾದರೂ ಕೂಡ ಸಂಬಂಧ ಇದೆಯಾ, ಅಥವಾ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರಿಗೆ ಈ ವಿಚಾರ ಯಾವಾಗ ಗೊತ್ತಾಯ್ತು, ಮತ್ತು ಇದರ ಹಿಂದೆ ಏನು ರಾಜಕಾರಣ ಇದೆ, ಇವೆಲ್ಲವೂ ಕೂಡ ಸಾಕಷ್ಟು ಒಂದು ರೀತಿಯ ಮಿಸ್ಟ್ರಿಯ ಜೊತೆಗೆ ಒಂದಷ್ಟು ಕುತೂಹಲ ಕೂಡ ಇರುವಂತದ್ದು. ತನಿಖೆಯ ಬಳಿಕ ಈ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಆದ್ರೆ ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಕಾಡುವಂತದ್ದು, ಸದನದಲ್ಲಿ ಬಹಿರಂಗವಾಗಿ ಮೊದಲು ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಂತ ರಾಜಣ್ಣ ಮತ್ತು ರಾಜಣ್ಣ ಪುತ್ರ ರಾಜೇಂದ್ರ ಅವರು ಈಗ ಅದಾದ ನಂತರ ಕೊಲೆಯ ಸಂಚನ ಸಂಬಂಧಪಟ್ಟಂತೆ ಒಂದು ತಿರುವನ್ನ ತೆಗೆದುಕೊಂಡಿರುವಂತದ್ದು, ಕೊಲೆಯ ಸಂಚನ ಬಗ್ಗೆ ದೂರನ್ನು ಕೊಟ್ಟಿರುವಂತದ್ದು. ಹಾಗೆ ಹನಿ ಟ್ರಾಪ್ ವಿಚಾರ ಎಲ್ಲಿಗೆ ಬಂತು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಂದಕ್ಕೊಂದು ತಳಕನ್ನ ಆಗ್ತಾ ಇರುವಂತದ್ದು. ನಿಜವಾಗ್ಲೂ ಕೂಡ ರಾಜಣ್ಣ ಅಥವಾ ರಾಜೇಂದ್ರ ಪುತ್ರನ ಬಳಿ ಸಂಪೂರ್ಣವಾಗಿ ದಾಖಲೆ ಇದೆಯಾ, ಪುರಾವೆ ಇದೆಯಾ ಅಥವಾ ಇಲ್ವಾ, ಇವೆಲ್ಲವೂ ಕೂಡ ಒಂದಷ್ಟು ಅನುಮಾನಕ್ಕೆ, ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಒಂದು ವೇಳೆ ಈ ಕೊಲೆಯ ಸಂಚಿನಲ್ಲಿ ಸಂಬಂಧಪಟ್ಟಂತೆ ಏನಾದ್ರೂ ಕೂಡ ರಾಜಕಾರಣ ಬರ್ತಿದ್ರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ರೀತಿಯ ತಿರುವನ್ನ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಕಾದ್ ನೋಡ್ಬೇಕು, ತನಿಖೆ ನಂತರ ಇವೆಲ್ಲವೂ ಗೊತ್ತಾಗುತ್ತೆ. ಒಂದೊಂದು ಬಹಳ ಸ್ಪಷ್ಟ, ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಒಂದಷ್ಟು ಅನುಮಾನಗಳು ಕೂಡ ಈಗ ಇರುವಂತದ್ದು. ತನಿಖೆ ಬಳಿಕ ಇವೆಲ್ಲವೂ ಕೂಡ ಗೊತ್ತಾಗಲಿದೆ. ಸಂಪರ್ಕದಲ್ಲಿ ವಿಜಯ್, ಸ್ಮಿತಾ, ಇದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಜೋನಹಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಕೆ, ಲೆಟ್ ಮಿ ಗೋ ಟು ವಿಜಯ್ ಫಸ್ಟ್. ವಿಜಯ್, ಏನ್ ನಡೆದಿದೆ ಇಡೀ ಕೇಸಲ್ಲಿ? ಈ ಆಡಿಯೋದ ಸತ್ಯಾಸತ್ಯತೆ ಏನು ಮತ್ತು ಏನೆಲ್ಲ ಅಂಶಗಳು ಗೊತ್ತಾಗುತ್ತೆ ಈ ಆಡಿಯೋದಿಂದಾಗಿ? ಶ್ರೀಲಕ್ಷ್ಮಿ, ರಾಜೇಂದ್ರ ಅವರ ಕೊಲೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ದೂರು ಮತ್ತು ಈಗ ದೂರಿನ ಬಳಿಕ ಪೆನ್ ಡ್ರೈವ್ ನಲ್ಲಿ ಏನು ಸಾಕ್ಷಿ ಸಮೇತ ಕೊಟ್ಟಿದ್ದ ಆಡಿಯೋನ ಕೊಟ್ಟಿದ್ದು, ಆಡಿಯೋ ಬಹಿರಂಗ ಆದ ಬೆನ್ನಲ್ಲೇ ಕೂಡ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು, ಜೊತೆಗೆ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತದ್ದು. ಮತ್ತು ರಾಜಣ್ಣ ಅವರ ಪುತ್ರ ರಾಜೇಂದ್ರ ಈಗ ಆಲ್ರೆಡಿ ಕೂಡ MLC ಆಗಿರುವಂತದ್ದು ಮತ್ತು ಅವರ ತಂದೆ ಸಚಿವರಾಗಿರುವಂತದ್ದು. ಇವರ ಕೊಲೆಗೆ ಯಾಕೆ ಸಂಚಲನ ರೂಪಿಸಿದ್ರು, ಜೊತೆಗೆ ಯಾಕೆ ಪುಷ್ಪ ಯಾರು, ಮತ್ತೊಂದು ಕಡೆ ರಾಖಿ ಯಾರು, ಮತ್ತು ಇವರ ಸುಪಾರಿ ತೆಗೆದುಕೊಂಡಿದ್ದಂತ ವ್ಯಕ್ತಿ ಯಾರು, ಸುಪಾರಿ ಕೊಟ್ಟಂತವ್ರು ಯಾರು, ಇದು ಸಾಕಷ್ಟು ಪ್ರಮುಖದ ವಿಚಾರ ಆಗಿರುವಂತದ್ದು. ದೂರಿನಲ್ಲಿ ಬೆಂಗಳೂರಿನ ಪ್ರಮುಖರು ಅಂತ ರಾಜಕೀಯವಾಗಿ ಟಚ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಕೊಲೆಯ ಸಂಚಿಗೂ ರಾಜಕಾರಣಕ್ಕೆ ಏನಾದರೂ ಕೂಡ ಸಂಬಂಧ ಇದೆಯಾ, ಅಥವಾ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರಿಗೆ ಈ ವಿಚಾರ ಯಾವಾಗ ಗೊತ್ತಾಯ್ತು, ಮತ್ತು ಇದರ ಹಿಂದೆ ಏನು ರಾಜಕಾರಣ ಇದೆ, ಇವೆಲ್ಲವೂ ಕೂಡ ಸಾಕಷ್ಟು ಒಂದು ರೀತಿಯ ಮಿಸ್ಟ್ರಿಯ ಜೊತೆಗೆ ಒಂದಷ್ಟು ಕುತೂಹಲ ಕೂಡ ಇರುವಂತದ್ದು. ತನಿಖೆಯ ಬಳಿಕ ಈ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಆದ್ರೆ ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಕಾಡುವಂತದ್ದು, ಸದನದಲ್ಲಿ ಬಹಿರಂಗವಾಗಿ ಮೊದಲು ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಂತ ರಾಜಣ್ಣ ಮತ್ತು ರಾಜಣ್ಣ ಪುತ್ರ ರಾಜೇಂದ್ರ ಅವರು ಈಗ ಅದಾದ ನಂತರ ಕೊಲೆಯ ಸಂಚನ ಸಂಬಂಧಪಟ್ಟಂತೆ ಒಂದು ತಿರುವನ್ನ ತೆಗೆದುಕೊಂಡಿರುವಂತದ್ದು, ಕೊಲೆಯ ಸಂಚನ ಬಗ್ಗೆ ದೂರನ್ನು ಕೊಟ್ಟಿರುವಂತದ್ದು. ಹಾಗೆ ಹನಿ ಟ್ರಾಪ್ ವಿಚಾರ ಎಲ್ಲಿಗೆ ಬಂತು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಂದಕ್ಕೊಂದು ತಳಕನ್ನ ಆಗ್ತಾ ಇರುವಂತದ್ದು. ನಿಜವಾಗ್ಲೂ ಕೂಡ ರಾಜಣ್ಣ ಅಥವಾ ರಾಜೇಂದ್ರ ಪುತ್ರನ ಬಳಿ ಸಂಪೂರ್ಣವಾಗಿ ದಾಖಲೆ ಇದೆಯಾ, ಪುರಾವೆ ಇದೆಯಾ ಅಥವಾ ಇಲ್ವಾ, ಇವೆಲ್ಲವೂ ಕೂಡ ಒಂದಷ್ಟು ಅನುಮಾನಕ್ಕೆ, ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಒಂದು ವೇಳೆ ಈ ಕೊಲೆಯ ಸಂಚಿನಲ್ಲಿ ಸಂಬಂಧಪಟ್ಟಂತೆ ಏನಾದ್ರೂ ಕೂಡ ರಾಜಕಾರಣ ಬರ್ತಿದ್ರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ರೀತಿಯ ತಿರುವನ್ನ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಕಾದ್ ನೋಡ್ಬೇಕು, ತನಿಖೆ ನಂತರ ಇವೆಲ್ಲವೂ ಗೊತ್ತಾಗುತ್ತೆ. ಒಂದೊಂದು ಬಹಳ ಸ್ಪಷ್ಟ, ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಒಂದಷ್ಟು ಅನುಮಾನಗಳು ಕೂಡ ಈಗ ಇರುವಂತದ್ದು. ತನಿಖೆ ಬಳಿಕ ಇವೆಲ್ಲವೂ ಕೂಡ ಗೊತ್ತಾಗಲಿದೆ. ಸಂಪರ್ಕದಲ್ಲಿ ವಿಜಯ್, ಸ್ಮಿತಾ, ಇದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ